ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನೊಬ್ಬ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHB ಕಾಲೋನಿ, ಕೂಕಟ್ಪಲ್ಲಿ. ಇತ್ತೀಚೆಗೆ ಪುರುಷರಲ್ಲಿ ನೋಡಿದ್ರೆ ಈ ಫೈಮೋಸಿಸ್ ಅನ್ನೋ ಪ್ರಾಬ್ಲಮ್ ತುಂಬಾ ಫ್ರೀಕ್ವೆಂಟ್ ಆಗಿ ನೋಡ್ತಾ ಇದ್ದೀವಿ. ಅಸಲಿಗೆ ಈ ಫೈಮೋಸಿಸ್ ಅಂದರೆ ಏನು, ಯಾರಿಗೆ ಬರುತ್ತೆ, ಈ ಫೈಮೋಸಿಸ್ಗೆ ಕಾರಣ ಏನು, ಯಾವ ಥರ ಅಡ್ವಾನ್ಸ್ಡ್ ಶಸ್ತ್ರಚಿಕಿತ್ಸೆಗಳು ಅವೈಲಬಲ್ ಇದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಫೈಮೋಸಿಸ್ ಅಂದರೆ ಏನಂದರೆ, ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಹಿಂದಕ್ಕೆ ಹೋಗದೆ ಇರೋದನ್ನು ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ ನೋಡಿದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಎನಿ ಏಜ್ ಗ್ರೂಪ್ನವರಿಗೆ ಕೂಡ ಬರ್ಬೋದು. ಮಾಮೂಲಿಯಾಗಿ ಯೂಶುವಲ್ ಆಗಿ ಅಪ್ ಟು 5 ಇಯರ್ಸ್ವರೆಗೂ ನೋಡೋದಾದರೆ ಮಕ್ಕಳಿಗೆ ಮುಂದಿನ ಚರ್ಮ ಅಂಟ್ಕೊಂಡೇ ಇರುತ್ತೆ. ಸೊ ನಾವು ಸ್ನಾನ ಮಾಡಿಸುವಾಗ ಹಿಂದಕ್ಕೆ ಮುಂದಕ್ಕೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಅಂಟ್ಕೊಂಡಿರೋದನ್ನ ಬಿಡಿಸ್ತಾ ಹೋಗ್ಬೋದು. ಅವರಿಗೆ ಫೈಮೋಸಿಸ್ ಅನ್ನೋದು ಬರಲಾಗ. ಆ ಸ್ಟೇಜ್ನಲ್ಲಿ ನಾವು ಏನಾದರೂ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಹಾಗೆ ಅಂಟ್ಕೊಂಡು ಫ್ಯೂಚರ್ನಲ್ಲಿ ಅವರು ಎಂಗೇಜ್ ಬರೋವರೆಗೂ ನೋಡೋದಾದರೆ ಅಂಗ ಅನ್ನೋದು ಹಿಂದಕ್ಕೆ ಹೋಗದೆ ಅಟ್ಯಾಚ್ಮೆಂಟ್ ಆಗೋಗುತ್ತೆ. ಆ್ಯಂಡ್ ಮುಂದೆ ಗಂಟಾಗಿರುತ್ತೆ, ಎಕ್ಸ್ಟ್ರಾ ಚರ್ಮ ಇದ್ದಂಗೆ ಇರುತ್ತೆ. ಮುಂದೆ ಇರೋ ಚರ್ಮ ಹಿಂದೆ ಬರದೇ ಇರೋದು, ಸ್ಟಕ್ ಆಗೋಗೋದು, ಗಟ್ಟಿಯಾಗಿ ಎಳೆದ್ರು ಬಲವಂತವಾಗಿ ಎಳೆದ್ರೆ ಪೇಯ್ನ್ ಬರೋದು, ಒಂದೊಂದ್ಸಾರಿ ಬ್ಲೀಡಿಂಗ್ ಕೂಡ ಬರೋದು ನಡೀತಿರುತ್ತೆ. ಈ ಫೈಮೋಸಿಸ್ಗೆ ಇವೆಲ್ಲ ಫಿಸಿಯೋಲಾಜಿಕಲ್ ಫಿನೋಮಿನನ್ ಅನ್ಬೋದು. ಯಾಕಂದ್ರೆ ಇವೆಲ್ಲ ಫಿಸಿಯೋಲಾಜಿಕಲ್ ಆಗಿ ಅಂದ್ರೆ ಬೈ ಬರ್ತ್ನಿಂದ ಬರ್ಬೋದು. ಇನ್ನು ಕೆಲವು ಫೈಮೋಸಿಸ್ ಆಗೋಕ್ಕೆ ಕಾರಣಗಳೇನೆಂದ್ರೆ ಇವು ಸ್ಕಿನ್ ಇನ್ಫೆಕ್ಷನ್ ಇಂದ ಬರ್ಬೋದು, ಸೋರಿಯಾಸಿಸ್ ಅಂತ ಇರ್ತೀವಿ. ಅಷ್ಟೇ ಅಲ್ಲದೆ ಮೇಯ್ನ್ ಆಗಿ ನಮ್ಮ ಇಂಡಿಯನ್ ಕಮ್ಯುನಿಟಿಲಿ ನೋಡ್ಕೊಳ್ಳೋದಾದ್ರೆ ಡಯಾಬಿಟಿಸ್, ಶುಗರ್. ಈ ಡಯಾಬಿಟಿಸ್ನಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಇದನ್ನು ನಾವು ಬೆಲೆನೈಟಿಸ್ ಆ್ಯಂಡ್ ಬೆಲೆನೋಪಾಸಿಟಿಸ್ ಆ್ಯಂಡ್ BXO ಅಂತ ಕೂಡ ಕರಿತೀವಿ. ಈ ಬೆಲೆನೋಪಾಸಿಟಿಸ್ ಡಯಾಬಿಟಿಸ್ ಪೇಷಂಟ್ಸ್ನಲ್ಲಿ ಹೆಚ್ಚಾಗಿ ನಾವು ಫ್ರೀಕ್ವೆಂಟ್ ಆಗಿ 95% ನೋಡೋದಾದರೆ ಡಯಾಬಿಟಿಸ್ ಪೇಷಂಟ್ಸ್ನಲ್ಲಿ ನೋಡ್ತೀವಿ. ಈ ಡಯಾಬಿಟಿಸ್ ಪೇಷಂಟ್ನಲ್ಲಿ ಏನಾಗುತ್ತೆ ಅಂದರೆ ಆ ಮೂತ್ರ ಮಾಡೋ ಜಾಗದಲ್ಲಿ ಆ ಮೂತ್ರ ಮಾಡುವಾಗ ಅದರಲ್ಲಿರೋ ಶುಗರ್ಸ್ ಏನಿದೆ ಅದು ಸ್ಕಿನ್ಗೆ ಅಟ್ಯಾಚ್ ಆಗೋಗುತ್ತೆ. ಹಾಗಾಗಿ ಅಲ್ಲೊಂದು ಇನ್ಫ್ಲಮೇಷನ್ ಕ್ರಿಯೇಟ್ ಆಗುತ್ತೆ. ಇದು ಇನ್ಫೆಕ್ಷನ್ ಅಲ್ಲ, ಇದೊಂದು ರೀತಿಯ ಇನ್ಫ್ಲಮೇಷನ್. ಈ ಇನ್ಫ್ಲಮೇಷನ್ಗೆ ಗುರಿಯಾಗೋದ್ರಿಂದ ಆ ಏರಿಯಾನಲ್ಲಿರುವ ಚರ್ಮ ಅನ್ನೋದು ಮಂದ ಆಗೋಗೋದು, ತಿಕ್ಕಾಗೋಗೋದು, ಒಣಗೋಗೋದು, ಕಲರ್ ಚೇಂಜ್ ಆಗೋಗೋದು, ಈ ಥರದ್ದೆಲ್ಲ ನಾವು ನೋಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ನಾವು ಬಲವಂತವಾಗಿ ಹಿಂದೆ ಕೇಳಿದ್ರೆ ಅದು ಹರಿದು ಹೋಗೋದು, ಇಲ್ಲ ಕ್ರ್ಯಾಕ್ಸ್ ಫಾರ್ಮ್ ಆಗೋಗೋದು, ಒಳಗಿರೋ ಸ್ಮೆಗ್ಮಾ ಹೊರಗೆ ಬರದೆ ಇರೋದು, ಅದರಿಂದ ಅಂಟಂಟಾಗಿ ಪದಾರ್ಥ ಹೊರಗೆ ಬರೋದು, ಒಂದು ರೀತಿಯಾದ ಫೌಲ್ ಸ್ಮೆಲ್ ಬರೋದು, ಅಷ್ಟೇ ಅಲ್ಲದೆ ಇಚಿಂಗ್ ಅಂದರೆ ನವೆ ಆಗೋದು, ಈ ಥರದ್ದೆಲ್ಲ ನಾವು ನೋಡ್ತಾ ಇರ್ತೀವಿ. ಇದನ್ನೇ ನಾವು ಬೆಲೆನೈಟಿಸ್ ಆ್ಯಂಡ್ ಬೆಲೆನೋಪಾಸಿಟಿಸ್ ಅಂತ ಕರಿತೀವಿ. ಸೊ ಇದನ್ನೆಲ್ಲ ನೋಡ್ಕೊಂಡ್ರೆ ಈ ಫೈಮೋಸಿಸ್ಗೆ ಮುಖ್ಯ ಕಾರಣ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಏನಂದರೆ ಫಿಸಿಯೋಲಾಜಿಕಲ್, ಬೈ ಬರ್ತ್ನಿಂದ ಬರ್ಬೋದು, ಹುಟ್ಟಿನಿಂದಲೇ ಈ ರೀತಿಯಾಗಿ ಬರ್ಬೋದು. ಎರಡನೇದೇನೆಂದರೆ ಎನಿ ಸ್ಕಿನ್ ಇನ್ಫೆಕ್ಷನ್, ಸೋರಿಯಾಸಿಸ್ನಿಂದ ಆಗಿರ್ಬೋದು. ಆ್ಯಂಡ್ ಮೂರನೇ ಇಂಪಾರ್ಟೆಂಟ್ ಡಯಾಬಿಟಿಸ್. ಮೋಸ್ಟ್ ಕಾಮನ್ ಆಗಿ ನೋಡೋದಾದರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ನಲ್ಲಿ ಫಿಸಿಯೋಲಾಜಿಕಲ್ ಆಗಿ ಮೋಸ್ಟ್ ಕಾಮನ್ ಆಗಿರುತ್ತೆ. ಸೆಕೆಂಡ್ ನೋಡ್ತಿದ್ರೆ ಡಯಾಬಿಟಿಸ್ ಬರುತ್ತೆ. ಆ್ಯಂಡ್ ಇದು ಎನಿ ಏಜ್ ಗ್ರೂಪ್ನವರೆಗೂ ಅಟ್ಯಾಚ್ ಆಗ್ಬೋದು. ಯಾರಿಗಾದರೂ ಸರಿ ಡಯಾಬಿಟಿಸ್ ಬಂದಿದೆ ಅಂದರೆ ಮಾತ್ರ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅಲ್ಲಿ ಕ್ರ್ಯಾಕ್ಸ್ ಆಗೋದು, ತೊಂದರೆ ಕೊಡೋದು ನೋಡ್ತಿರ್ತೀವಿ. ಇದಕ್ಕೆ ಮಾಮೂಲಿಯಾಗಿ ಚಿಕಿತ್ಸೆ ಯಾವುದೆಲ್ಲ ಅವೈಲಬಲ್ ಇದ್ದಾವೆ ಅಂತ ನೋಡೋದಾದರೆ ಟ್ರೆಡಿಷ್ನಲ್ ಮೆಥಡ್ ಆರ್ ಓಪನ್ ಮೆಥಡ್ ಇರುತ್ತೆ. ಓಪನ್ನಲ್ಲಿ ನಾವು ಸಿಸರ್ನಲ್ಲಿ ಕಟ್ ಮಾಡಿ ಅದನ್ನು ನಾವು ಹೊಲಿಗೆ ಹಾಕೋದು, ಇವೆಲ್ಲ ನಡೆಯುತ್ತೆ. ಇದು ಒಂದು ರೀತಿಯಾದ ಒಂದು ದೊಡ್ಡ ಶಸ್ತ್ರಚಿಕಿತ್ಸೆ ಅಂತಲೇ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ಸ್ಯೂಚರ್ ಹಾಕೋದ್ರಿಂದ ಅವರಿಗೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಒಂದು 10-15 ದಿನ ಬೆಡ್ ರೆಸ್ಟ್ ತೊಗೋಬೇಕಾಗುತ್ತೆ, ಪಥ್ಯದಲ್ಲಿ ಇರಬೇಕಾಗುತ್ತೆ. ಬಟ್ ನಾವು ಮಾಡೋ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ದ ಲೇಟೆಸ್ಟ್ ಸರ್ಜರಿ ಏನಂದರೆ KSR ಸ್ಟೇಪ್ಲರ್ಸ್. ಈ KSR ಸ್ಟೇಪ್ಲರ್ಸ್ ಅಂದರೆ ಏನಂದರೆ ಅದೊಂದು ಇನ್ಸ್ಟ್ರೂಮೆಂಟ್ ಅಂದ್ಕೊಳ್ಳಿ. ಅದು ಡಿಸ್ಪೋಸಬಲ್ ಇನ್ಸ್ಟ್ರೂಮೆಂಟ್, ಸಿಂಗಲ್ ಟೈಮ್ ಯೂಸ್ ಮಾಡ್ತೀವಿ. ಅವು ಸೈಜಸ್ ಇರುತ್ತೆ, ಒಂದೊಂದು ಪೆನಿಸ್ಗೆ ಒಂದೊಂದು ಸೈಜ್, ಅಂದರೆ ಒಂದೊಂದು ಅಂಗಕ್ಕೆ ಒಂದೊಂದು ಸೈಜ್ ಇರುತ್ತೆ. ಸೊ ಅಂಗದ ಸೈಜ್ಗೆ ತಕ್ಕಂತೆ ಆ ಇನ್ಸ್ಟ್ರೂಮೆಂಟ್ನ ಬಳಸಿ ನಾವು ಸರ್ಜರಿ ಅನ್ನೋದು ಮಾಡ್ತೀವಿ. ಇದರಲ್ಲಿ ಏನಾಗುತ್ತಂದರೆ ಅದರಲ್ಲಿ ಯಾವುದೇ ಥರ ಕುಯ್ಯೋದು, ಹೊಲಿಗೆ ಹಾಕೋದು ಏನೂ ಇರಲ್ಲ. ಪಿನ್ಸ್ ಹೊಡೆಯೋ ಮೆಥಡ್ ಇದ್ದಂಗೆ. ಇದು ಪಿನ್ಸ್ ಹೊಡೆಯೋದ್ರಿಂದ ಯಾವುದೇ ಥರ ಪೇಯ್ನ್ ಇರಲ್ಲ. ಒಂದು 5 ಮಿನಿಟ್ಸ್ ಪ್ರೊಸೀಜರ್. ನಾವು ಇಮಿಡಿಯೇಟಾಗಿ ಪೇಷಂಟ್ನ ಒಂದು 1/2 an hourನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ, ಆ್ಯಂಡ್ ಪೇಯ್ನ್ ಕೂಡ ಕಡಿಮೆ ಇರುತ್ತೆ. ಅಂದರೆ ಓಪನ್ ಜೊತೆ ಕಂಪ್ಯಾರಿಸನ್ ಮಾಡೋದಾದ್ರೆ 95% ಪೇಯ್ನ್ ಇರಲ್ಲ, ಓನ್ಲಿ 5% ಮಾತ್ರನೇ ಅದು ಏನೋ ಹಿಡ್ಕೊಂಡಂಗಿರುತ್ತೆ. ಏನೋ ಒಂದು ರಬ್ಬರ್ ಬ್ಯಾಂಡ್ ಸುತ್ತಿರೋ ಫೀಲಿಂಗ್ ಅನ್ನೋದು ಕಾಣಿಸ್ತಿರುತ್ತೆ, ಹಾಗೆ ಫೀಲ್ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಅದು 10 ದಿನಗಳಲ್ಲೇ ಆ ರಿಂಗ್ ಅನ್ನೋದು ತಾನಾಗೆ ಬಿದ್ದು ಹೋಗುತ್ತೆ. ಆ ಸಿಲಿಕಾನ್ ರಿಂಗ್ ಏನಿದೆ ಅದು ನಮ್ಮ KSR ಸ್ಟೇಪ್ಲರ್ನಲ್ಲೇ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಅದು ತುಂಬಾ ತೆಳುವಾಗಿರುತ್ತೆ ಆ್ಯಂಡ್ ರಬ್ಬರಿ ಮೆಟೀರಿಯಲಿಂದ ಮಾಡಿರ್ತಾರೆ. ಆಲ್ಮೋಸ್ಟ್ ಆಲ್ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಪೇಯ್ನ್ ಇರಲ್ಲ, ಯಾವುದೇ ಥರ ಎನಿಮಾ ಅಂದರೆ ಊತ ಅನ್ನೋದು ಬರಲ್ಲ. ಸೊ ಇದು ಜಸ್ಟ್ 5 ಮಿನಿಟ್ಸ್ ಪ್ರೊಸೀಜರ್ ಆ್ಯಂಡ್ 1/2 an hourನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೋದು. ಆ್ಯಂಡ್ ಅವರಿಗೆ ಯಾವುದೇ ಥರ ನೋವಾಗಲಿ, ಯಾವುದೇ ರೀತಿ ಯಾತನೆ, ಯಾವುದೇ ರೀತಿ ಊತ ಅನ್ನೋದು ಬರಲ್ಲ. ಅಷ್ಟೇ ಅಲ್ಲದೆ ಒಂದು ಸರ್ಕಮ್ಸಿಷನ್ ಮಾಡಿದ ನಂತರ ಮತ್ತೆ ಲೈಫ್ ಟೈಮ್ನಲ್ಲಿ ಇಂಥ ಪ್ರಾಬ್ಲಮ್ಸ್ ಅನ್ನೋದು ಮತ್ತೆ ಬರಲ್ಲ. ಆ್ಯಂಡ್ ರೀಅಕರಿಂಗ್ ಅಂತ ಇಲ್ಲವೇ ಇಲ್ಲ. ಸೊ ಯಾರಿಗಾದರೂ ಈ ಮೇಲೆ ಹೇಳಿದ ಸಿಂಪ್ಟಮ್ಸ್ ಏನಾದರೂ ಇದ್ದರೆ, ಈ ಫೈಮೋಸಿಸ್ ಆಗಲಿ, ಬೆಲೆನೈಟಿಸ್ ಆಗಲಿ, ಬೆಲೆನೋಪಾಸಿಟಿಸ್ ಆಗಲಿ, ಇಂಥದ್ದೇನಾದರೂ ಇದ್ದರೆ ತಪ್ಪದೇ ನನ್ನನ್ನು ಕನ್ಸಲ್ಟ್ ಮಾಡಿ. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ನಿಮಗೆ KSR ಸ್ಟೇಪ್ಲರ್ ಬಳಸಿ ಮಾಡೋದಾದರೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ ಆ್ಯಂಡ್ ಆಪರೇಷನ್ನ ಸಕ್ಸಸ್ಫುಲ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.